ಭಾರತದ ದಾಳಿಯಿಂದ ಕಂಗೆಟ್ಟಿದ್ದಂತ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ಹೊಡೆತ ಶುರುವಾಗಿದೆ. ಯುದ್ಧದಿಂದ ಕಂಗೆಟ್ಟಿದ್ದ ಪಾಕ್ನಲ್ಲಿ ಈಗ ಭೀಕರ ಪ್ರವಾಹ. ಮೊದಲೇ ಒಂದು ಹೊತ್ತಿನ ಊಟಕ್ಕಾಗಿ ಅಲ್ಲಿ ಇಲ್ಲಿ ತಟ್ಟೆ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅನೇಕರು. ಭಿಕಾರಿ ಆಗ್ಬಿಟ್ಟಿದೆ ದೇಶ ಪಾಕಿಸ್ತಾನ. ಹಂಗಿದ್ರು ಕೂಡ ನೋಡಿ ಇಲ್ಲಿ ಮತ್ತೆ ಈಗ ಪ್ರವಾಹ ಶುರುವಾಗಿದೆ. ಈ ಪ್ರವಾಹದಲ್ಲಿ ಒಂದೇ ಕುಟುಂಬದ 18 ಮಂದಿ ಪಾಪ ನೀರು ಪಾಲಾಗಿದ್ದಾರೆ. ಈ ಪಖ್ತೂನ್ಖ್ವಾ ಪ್ರಾಂತ್ಯದ ಸ್ವಾಟ್ ನದಿಯಲ್ಲಿ ಪ್ರವಾಹ ಶುರುವಾಗಿದೆ. 18 ಜನರ ಪೈಕಿ 4 ಮಂದಿಯ ಮೃತದೇಹಗಳು ಪತ್ತೆಯಾಗಿವೆ. ಈ 18 ಜನರು ಕೂಡ ಒಂದೇ ಕುಟುಂಬದವರು ಅನ್ನೋದು ಗೊತ್ತಾಗ್ತಾ ಇದೆ. ನಾಪತ್ತೆ ಆಗಿರೋರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಪಖ್ತೂನ್ಖ್ವಾ ಪ್ರಾಂತ್ಯಕ್ಕೆ ಪ್ರವಾಸಕ್ಕೆ ಅಂತ ಬಂದಿತ್ತಂತೆ ಈ ಕುಟುಂಬ. ಈ ವೇಳೆ ಭಾರಿ ಮಳೆಯಿಂದ ನದಿಯಲ್ಲಿ ಏಕಾಏಕಿಯಾಗಿ ಪ್ರವಾಹ ಶುರುವಾಗಿದೆ. ಏಕಾಏಕಿ ಪ್ರವಾಹ ಉಂಟಾಗಿದ್ರಿಂದ ನೀರು ಪಾಲಾಗಿದೆ ಈ ಕುಟುಂಬ. ನೋಡಿ, ಒಂದೇ ಕುಟುಂಬದ 18 ಜನರು ಈ ಪಖ್ತೂನ್ಖ್ವಾ ಅನ್ನುವಂಥ ಪ್ರಾಂತ್ಯಕ್ಕೆ ಪ್ರವಾಸಕ್ಕೆ ಬಂದಿದ್ದಾರೆ. ಅವ್ರ ಗ್ರಹಚಾರ ಕೆಟ್ಟಿತ್ತು. ನೋಡಿ, ಇದ್ದಕ್ಕಿದ್ದಂತೆ ನದಿಯ ರಭಸ ಹೆಚ್ಚಾಗಿದೆ. ನದಿ ನೀರಿನ ಪ್ರಮಾಣ ಅಧಿಕವಾಗಿದೆ. ಹೀಗಾಗಿ ಪ್ರವಾಹ ಉಂಟಾಗಿದ್ರಿಂದ ಎಲ್ಲರೂ ಕೊಚ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 4 ಮೃತದೇಹ ಪತ್ತೆಯಾಗಿದೆ. ಇನ್ನು ಉಳಿದವರನ್ನ ಪತ್ತೆಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಒಂದೇ ಕುಟುಂಬದ 18 ಮಂದಿ ಪಾಕಿಸ್ತಾನದ ಪಖ್ತೂನ್ಖ್ವಾ ಪ್ರಾಂತ್ಯದ ಸ್ವಾಟ್ ನದಿಯ ಬಳಿ ಇಲ್ಲಿ ಪ್ರವಾಸಕ್ಕೆ ಬಂದವರು ಈ ರೀತಿಯಾಗಿ ಈಗ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. 4 ಮೃತದೇಹಗಳು ಪತ್ತೆಯಾಗಿವೆ. ಉಳಿದವರನ್ನ ಪತ್ತೆಗೋಸ್ಕರ ಈಗ ಕಾರ್ಯಾಚರಣೆ ನಡೀತಾ ಇದೆ. रेस्क्यू वाला राशि mana kamu sudah kasih dia soalnya baru kata dia kalau kan bone dolas kasani sinna pulle kasih kalau kerja jadi sih kalau dawa gani ke jiara Allah pakhara kita macam mana kasih dia sih